ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನೆನ್ನೆ ರಾತ್ರಿ ತುಂಬಾ ಜ್ವರ ಇತ್ತು. ಆಮೇಲೆ ಬೆಳಗಾಗೋಷ್ಟರಲ್ಲಿ ಜ್ವರ ಎಲ್ಲ ಮಾಯ ಆಗಿದೆ. ಇಲ್ಲಾಂದರೆ ನಾನು ಅಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡೋಗೋಣ ಅಂತಿದ್ವಿ. ಇವಾಗ ಜ್ವರ ವಾಸಿಯಾಗಿರೋದ್ರಿಂದ ಹಾಸ್ಪಿಟಲ್ ಕ್ಯಾನ್ಸಲ್ ಮಾಡಿದ್ದೀವಿ. ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಹಾಗೆ ಜ್ವರ ಏನಾದರೂ ಬಂದರೆ ಅಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಇವಾಗ ಅವನು ಆರಾಮಾಗಿದ್ದಾನೆ, ಟಿ ವಿ ನೋಡ್ತಿದ್ದಾನೆ. ಬನ್ನಿ ತೋರಿಸ್ತೀನಿ. ಹಲೋ, ಏನಾಯಿತು? ಇಲ್ಲಿ ಏನಾಯಿತು? ಹಾಂ, ವಾಮಿಟ್ ಆಯಿತಾ? ಬ್ರಷ್ ಆಯಿತಾ ನಿಮ್ಮದು? ಆಯಿತಾ? ಜೋರಾಗಿ ಮಾತಾಡಿ, ಕೇಳಿಸಲ್ಲ. ಆಯಿತು. ಆಯಿತಾ? ಮತ್ತೆ ಎಲ್ಲರಿಗೂ ಹಾಯ್ ಮಾಡಿ. ಬ್ರೇಕ್ಫಾಸ್ಟಿಗೆ ಅಮ್ಮ ಇಡ್ಲಿ ಮಾಡಿದ್ದಾರೆ. ಇಡ್ಲಿ ಮತ್ತು ಸಾಂಬಾರು. ಈಗ ಬೇಗ ತಿಂಡಿ ಮುಗಿಸ್ಕೊಬೇಕು. ಇಲ್ಲಿ ಅಮ್ಮ ಅವನಿಗೆ ಬ್ರೇಕ್ಫಾಸ್ಟ್ ಮಾಡು ಅಂತ ತಿನ್ಸಕ್ಕೆ ಹೋಗಿದ್ರೆ ಬೇಡ ಅಂತ ಹೇಳ್ಬಿಟ್ಟು ತಳ್ತಾ ಇದ್ದಾನೆ. ಮತ್ತು ಅಷ್ಟೊತ್ತಿಗೆ ನನಗೆ ಟೈಮ್ ಆಯಿತು ಅಂತ ನಾನು ಹೊರಡ್ತಿದ್ದೆ. ಅವಾಗ ನಾನು ನಿನ್ನ ಜೊತೆ ಬರ್ತೀನಿ, ಇಲ್ಲ ದಿವ್ಯ ನನ್ನ ಬಿಟ್ಟು ಹೋಗಬೇಡ ಅಂತ ಜೋರು ಅಳ್ತಾ ಇದ್ದಾನೆ. ಅಂದರೆ ನನ್ನ ಬಿಟ್ಟೇ ಅಗ್ಲತಾನೇ ಇಲ್ಲ ಅವನು. ನಾನು ಬರ್ತೀನಿ ದಿವ್ಯ, ಬಿಟ್ಟೋಗ್ಬೇಡ ಪ್ಲೀಸ್ ಪ್ಲೀಸ್ ಅಂತ ಇದ್ದಾನೆ. ನನಗೆ ತುಂಬಾ ಬೇಜಾರಾಗಿತ್ತು. ಈಗ ಅಚ್ಚನಿಗೆ ನಾಷ್ಟ ಕೊಟ್ಟು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಶ್ರೇಯಾಂಶಿಗೆ ಬಾಯ್ ಮಾಡಿಲ್ಲ. ಅವನು ಆಲ್ರೆಡಿ ಅಳ್ತಿದ್ದ ದಿವ್ಯ ಹೋಗಬೇಡ ಅಂತ. ಅದಕ್ಕೆ ಬಾಯ್ ಮಾಡಿದೆ, ಇನ್ನೂ ಜೋರು ಅಳ್ತಾನೆ ಅಂತ ಹಾಗೆ ಸುಮ್ಮನೆ ಬಂದುಬಿಟ್ಟೆ. ನಾನು ಅವನಿಗೆ ಹೇಳಿಲ್ಲ, ಅಮ್ಮನಿಗೂ ಯಾರಿಗೂ ಹೇಳ್ದಲ್ಲೇ ಸುಮ್ಮನೆ ಬಂದುಬಿಟ್ಟೆ. ಅಚ್ಚನಂಗೆ ಬ್ರೇಕ್ಫಾಸ್ಟ್ ಕೊಟ್ಟೆ. ಈಗ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬೇಗ ಹೋದರೆ ನಾನು ಸ್ಟ್ಯಾಂಡ್ ಆದಷ್ಟು ಬೇಗ ತಲುಪ್ಬೋದು. ಹಾಗೆ ಮಡಿಕೇರಿನೂ ಹಂಗೆ ತೋರಿಸ್ಕೊಂಡು ಹೋಗ್ಬೋದು. ಇವತ್ತು ಸೆಕೆಂಡ್ ಡೇ ಅಲ್ವಾ, ನವರಾತ್ರಿ ಸೆಕೆಂಡ್ ಡೇ. ಅದು ಇವಾಗ ಏನೇನು ಮಾಡಿದ್ದಾರೆ ಪ್ರಿಪ್ರೇಷನ್ ಅಂತ ನೋಡೋಣ. ನನಗೂ ಗೊತ್ತಿಲ್ಲ. ಇವಾಗ ನೋಡಿ ಹಾಗೆ ನಾನು ನಿಮಗೂ ತೋರಿಸ್ತೀನಿ. ನನಗೊಂದು ಆಟೋ ಸಿಕ್ತು. ಆಟೋ ಹತ್ಕೊಂಡು ಮಡಿಕೇರಿ ಬಂದೆ. ಆಟೋ ಅಂಕಲ್ ಅಂತೂ ತುಂಬ ಒಳ್ಳೆಯವರು. ನಾನು 100 ರೂಪೀಸ್ ಕೊಟ್ಟೆ, ಅವ್ರ ಹತ್ರ ಚೇಂಜ್ ಇದ್ದಿಲ್ಲ. ಅದಕ್ಕೆ ಇನ್ನೊಂದು ಸತಿ ಇಸ್ಕೊತೀನಿ ಅಂದರು. ಅದಕ್ಕೆ ಬೇಡ, ನಾನು ಗೂಗಲ್ ಪೇ ಮಾಡ್ತೀನಿ ಅಂತ ಅವ್ರು ಗೂಗಲ್ ಪೇ ಮಾಡಿದೆ. ಮಡಿಕೇರಿಗೆ ಬಂದು ನೋಡಿದೆ, ಬರೀ ಪೋಸ್ಟರ್ಸು ಲೈಟಿಂಗ್ಸ್ ಇತ್ತು. ಅದು ಬಿಟ್ಟು ಬೇರೆ ಏನೂ ಡಿಫ್ರೆನ್ಸ್ ಅಂತ ನನಗೇನೂ ಅನಿಸಿಲ್ಲ. ಅದಕ್ಕೆ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದಕ್ಕೆ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಗೌರ್ಮೆಂಟ್ ಬಸ್ ಸಿಕ್ತು. ಅಲ್ಲಿಂದ ಆನ್ ದಿ ವೇ ನನಗೆ ಮೂರ್ನಾಡು ಅಂತ ಊರು ಸಿಗುತ್ತೆ. ಆ ಊರಲ್ಲಿ ಒಂದು ಅಯ್ಯಪ್ಪ ಟೆಂಪಲ್ ಸಿಕ್ತು. ಅಲ್ಲಿ ನಾನು ಹಂಗೆ ಪ್ರಾರ್ಥನೆ ಮಾಡ್ಕೊಂಡೆ, ಬಸ್ಸಲ್ಲಿ ಕೂತ್ಕೊಂಡೆ, ಶ್ರೇಯಾಂಶಿಗೆ ಆದಷ್ಟು ಬೇಗ ಹುಷಾರು ಮಾಡು ಅಂತ. ಅದಾದಮೇಲೆ ನಾನು ವಿರಾಜಪೇಟೆ ತಲುಪಿದೆ. ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಒಂದು ಬಜಾರ್ ಇದೆ. ಅಲ್ಲಿ ಡ್ರೆಸ್ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಅಲ್ಲಿಗೆ ಹೋದರೆ ಅಲ್ಲಿ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಶ್ರೇಯಾಂಶಿಗೆ ಒಂದು ಶರ್ಟ್ ಅಲ್ಲಿ ತಗೊಂಡಿದ್ದೆ. ಈಗ ಇದು ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ನನ್ನ ಇನ್ಸ್ಟಿಟ್ಯೂಟ್ ಹತ್ಬೇಕಾದ್ರೆ ಪೇಂಟಿಂಗ್ಸ್ ಇರೋದು. ಇದು ನೋಡೋಕೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇದು ಕ್ಯಾಪ್ಚರ್ ಮಾಡಿಕೊಂಡೆ. ಓಕೆ, ആരെങ്കിലും കിട്ടിയാൽ പറയാം. അതിന് ക്യാപ്ചർ ഒക്കെ ഉണ്ട്. ആരെങ്കിലും നോക്കിയാൽ ഹായ്. ഇപ്പോൾ ಬ್ರೇಕ್ ಅದನ್ನೇ ಚಾಯ ಕುಡ್ತೇನೆ. ನಾನು ಕಣ್ಣ ಮಳೆ ಹೇಳ್ತೀನಿ, ಸಾರಿ ನಾನು ಮಳೆಗಾಲದಲ್ಲಿ ಹೇಳ್ತಿದ್ದೀನಿ. ಇವಾಗ ನನಗೆ ಬ್ರೇಕ್ ಇದೆ, ಅದಕ್ಕೆ ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಅಜಿದ ಮ್ಯಾಮ್ ಯಾಕೋ ಬೇಜಾರಲ್ಲಿದ್ದಾರೆ, ಯಾಕೆಂದರೆ ನನಗೆ ಗೊತ್ತಿಲ್ಲ. ಎಕ್ಸಾಮ್ ಬರುತ್ತಂತೆ, ಅದು ಸ್ವಲ್ಪ ಟಫ್ ಇತ್ತು. ಅದಕ್ಕೆ ಅನ್ಸುತ್ತೆ ಮೂಡ್ ಆಫ್. ಅದಕ್ಕೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ಇವಾಗ ನಾನು ಲೈನ್ ಹೇಳಿದ್ದೀನಿ, ಇವರು ಕಪ್ಸ್ ಮತ್ತು ಟೀ. ಹೋಗೋಣ ಕೊಡೋಣ. ನಂದಿದು ಲೆಮನ್ ಜ್ಯೂಸ್, ಅದು ಅಜ್ಜಿದ ಮಮ್ಮಿಂದು ಟೀ ಮತ್ತು ಪಪ್ಸ್. ಇವಾಗಷ್ಟೇ ಕಾಫಿ ಕುಡ್ಕೊಂಡು ನಾವು ಮೇಲೆ ಬಂದ್ವಿ. ಕಾಫಿ ಕುಡಿಬೇಕಾದ್ರೆ ನಾವು ಒಂದು ಎಗ್ ಪಪ್ಸ್ ತಗೊಂಡಿದ್ವಿ. ಅವಾಗ ಅಜ್ಜಿದ ಮಮ್ಮಿಗೆ ಒಂದು ಕ್ವಶನ್ ಅರೈಸ್ ಆಯಿತು. ಆ ಕ್ವಶನ್ ಏನಂತ ಅವ್ರಿಗೆ ಮತ್ತೊಂದು ಸತಿ ಕೇಳ್ತಾರೆ, ಮೊಟ್ಟೆ ವೆಜ್ಜಾ ನಾನ್ ವೆಜ್ ಈ ಥರ ಕೇಳಿದ್ರು. ಮೊಟ್ಟೆ ವೆಜ್ಜಾ ನಾನ್ ವೆಜ್ ಅಂತ. ನಾನಿದೆ ಸೈಂಟಿಫಿಕ್ ಆಗಿ ಅದು ಪ್ರೂವ್ ಆಗಿದೆ ವೆಜ್ ಅಂತ. ಅದಕ್ಕೆ ಮತ್ತೆ ಅವ್ರು ಕ್ವಶನ್ അറൈസ് ಮಾಡಿದ್ರು. അതെങ്ങനെ വെജാവും? നീ പറഞ്ഞ മുട്ടയ്ക്ക് ജീവനില്ല, അതുകൊണ്ട് അത് വെജ്. ഓക്കെ, അങ്ങനെയാണെങ്കിൽ പ്ലാന്റ്സിന് ജീവനില്ലേ, അതപ്പോൾ എങ്ങനെ വെജാവും? നോൺ വെജ് ഇല്ലയാ? ಅವರು ಕೇಳ್ತಾ ಇದ್ದಾರೆ, ಮೊಟ್ಟೆ ವೆಜ್ ಅಂತ ನೀನು ಹೇಳಿದೆ, ಯಾಕಂದರೆ ಅದಕ್ಕೆ ಜೀವ ಇಲ್ಲ ವೆಜ್ ಅಂತ ಹೇಳಿದೆ. ಅದರಿಂದ ಬರೋ ಒಳಗಿನಿಂದ ಅದು ಕೋಳಿ ಬರುತ್ತೆ, ಅದು ನಾನ್ ವೆಜ್ ಆಗಿ ನೀವು ಕನ್ಸಿಡರ್ ಮಾಡ್ತೀರಾ. ಅದೇ ಥರ ಗಿಡ ಮರಗಳಿಗೂ ಜೀವ ಇದೆ, ಅದನ್ನೇ ಯಾಕೆ ನೀವು ವೆಜ್ಜಾಗಿ ಕನ್ಸಿಡರ್ ಮಾಡ್ತೀರಾ ಅಂತ ಕ್ವಶನ್ ಕೇಳ್ತಿದ್ದಾರೆ. ಇದಕ್ಕೆ ಆನ್ಸರ್ ಮಾಡೋಕ್ಕೆ ನಿಜವಾಗ್ಲೂ ಇಲ್ಲ. ನಿಮ್ಮ ಹತ್ರ ಆನ್ಸರ್ ಇದೆ, ನೀವು ಕಮೆಂಟ್ ಮಾಡಿ. ಇವಾಗ ನಮಗೆ ಕ್ಲಾಸಿಗೆ ಟೈಮ್ ಆಯಿತು, ಇವ್ರಿಗೂ ಕ್ಲಾಸ್ ತೊಗೊಬೇಕು. ಅವರು ತುಂಬ ಗಡಿಬಿಡಿಯಾಗಿದ್ದಾರೆ, ಕ್ಲಾಸ್ ಎಲ್ಲ ಬೇಗ ಮುಗಿಸ್ಬೇಕು ಅಂತ. ಮತ್ತು ನನಗೂ ಕ್ಲಾಸ್ ಇದಕ್ಕೆ ನಾವು ಈ ಕ್ಲಾಸಿಗೆ ಹೋಗ್ತಿದ್ದೀವಿ. ಮತ್ತು ನೆಕ್ಸ್ಟ್ ಲಂಚ್ ಬ್ರೇಕಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್.
ಓಕೆ, ಇವಾಗ ನನಗೆ ಲಂಚ್ ಬ್ರೇಕಿಗೆ ಬಿಟ್ಟರು. ಈಗ ಊಟ ಮಾಡೋಣ ಅಂತ ಹೋಗ್ತಿದ್ದೀನಿ. ಅದಕ್ಕಿಂತ ಮುಂಚೆ ಶ್ರೇಯಾಂಶಿಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಅಮ್ಮನಿಗೆ ಕಾಲ್ ಮಾಡಿದೆ. ಅಮ್ಮ ಹೇಳಿದ್ರು ಅವ್ನು ಹುಷಾರಾಗಿದ್ದಾನೆ, ಆಟ ಆಡ್ತಿದ್ದಾನೆ, ಮತ್ತು ಇವಾಗಷ್ಟೇ ಊಟ ಕೊಡ್ತಾ ಇದ್ದಾರಂತೆ, ಅವ್ನು ತಿಂತಾ ಇದ್ದಾನೆ ಅಂತಲೂ ಹೇಳಿದ್ರು. ಇವಾಗ ಸಮಾಧಾನ ಆಯಿತು. ಇವಾಗ ಅಜಿತಾ ಮ್ಯಾಮ್ ಏನು ಮಾಡ್ತಿದ್ದಾರೆ ಅಂತ ನೋಡ್ತೀನಿ. ನಾನು ಊಟ ತರೋದು ಮರ್ತೋಗ್ಬಿಟ್ಟೆ. ಅವ್ರೇನು ತಂದಿದ್ದಾರೆ ನೋಡ್ತೀನಿ, ಅದರಲ್ಲಿ ನಾವಿಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತಿದ್ದೀನಿ. ಬನ್ನಿ ಹೋಗೋಣ. ಅಜಿತಾ ಮ್ಯಾಮ್ ಸಹ ಊಟ ತಗೊಂಡು ಬಂದಿದ್ದಿಲ್ಲ, ಅದಕ್ಕೆ ನಾವಿಬ್ಬರು ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇದು ಬಂದುಬಿಟ್ಟು ನಮ್ಮ ಇನ್ಸ್ಟಿಟ್ಯೂಟ್ ಮೇಲೇ ಇರೋದು ಸ್ಕೇಟಿಂಗ್ ಕ್ಲಾಸ್. ಇಲ್ಲಿ ಮಾರ್ನಿಂಗ್ ಮಾತ್ರ ಸ್ಕೇಟಿಂಗ್ ಕ್ಲಾಸ್ ಓಪನ್ ಇರೋದು. ತುಂಬ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಹಾಗಾಗಿ ನೀವೇನಾದರೂ ವಿರಾಜಪೇಟೆಯಲ್ಲಿ ಇದ್ದು ಮಕ್ಕಳಿಗೆ ಸೇರಿಸ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಬಂದು ಸೇರಿಸ್ಬೋದು. ಓಕೆ, ಲಂಚ್ ಮಾಡ್ಕೊಂಡು ಬಂದಾದಮೇಲೆ ಮತ್ತೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಕ್ಲಾಸ್ ಇತ್ತು. ಕ್ಲಾಸ್ ಅಟೆಂಡ್ ಆಗಿ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋದ್ಮೇಲೆ ಶ್ರೇಯಾಂಶ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಅವ್ನು ಹುಷಾರಾಗಿದ್ದಾನೆ ಇಲ್ವಾ ನನಗೂ ಗೊತ್ತಿಲ್ಲ, ನಾನು ಕಾಲ್ ಮಾಡಿಲ್ಲ, ಮಧ್ಯಾಹ್ನ ಕಾಲ್ ಮಾಡಿದ್ದಷ್ಟೇ. ಈಗ ಹೋಗಿ ನೋಡಬೇಕು. ಈಗ ಹೋಗೋಣ. ಬಸ್ ಇಳಿದು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ತಲುಪೋಷ್ಟರಲ್ಲಿ ಒಂದು ಕ್ಲಿಪ್ಪಿಂಗ್ ಇದೆ, ಅದು ನೋಡ್ಕೊಂಡು ಬನ್ನಿ. ಇದು ರಾತ್ರಿ 12 ಗಂಟೆಗೆ ಶ್ರೇಯಾಂಶಿಗೆ ಜ್ವರ ಬಂತು. ಅದಕ್ಕೆ ನಾನು ಬಟ್ಟೆ ನೆನೆಸಿ ತಲೆಗೆ ಹಾಕಿದಾಗ ಅವ್ನು ಹೇಳ್ತಿದ್ದಾನೆ, ದಿವ್ಯಾ ಒಂದು ಫೋಟೋ ತೆಗಿ ಅಂತ. ಇವಾಗ ಟೈಮ್ ಬಂದುಬಿಟ್ಟು 3:31 ಅರ್ಲಿ ಮಾರ್ನಿಂಗ್. ರಾತ್ರಿ ಆ್ಯಕ್ಟಿವ್ ಇದ್ದ ಶ್ರೇಯಾನ್ ಜ್ವರ ಕಮ್ಮಿ ಆಗಿತ್ತು. ಆಮೇಲೆ ಬರ್ತಾ ಬರ್ತಾ ಫುಲ್ಲು ಕುದಿಯಾಗಿ ಸ್ಟಾರ್ಟ್ ಆಯಿತು. 3:31 ಇವಾಗ ಟೈಮ್. ಅವ್ನು ಇವಾಗ 10-15 ಮಿನಿಟ್ಸ್ ಆಗಿರ್ಬೋದು ಮಲಗಿ. ಅಲ್ಲಿ ತನಕ ಎಚ್ಚರದಲ್ಲೇ ಇದ್ದಾನೆ. ಪಾಪ ಅಷ್ಟು ಹುಷಾರಿಲ್ಲ ಅಂದರೂ ಅಳ್ತಾ ಇಲ್ಲ ಅವನು. ಆದರೂ ಆ್ಯಕ್ಟಿವ್ ಇದ್ದಾನೆ. ಇಷ್ಟೋ ತನಕ ಆಟಾಡಿ ಈಗ ಮಲ್ಕೊಂಡ. ಓಕೆ, ಇವಾಗ ಮನೆ ಬಂದು ತಲುಪಿದೆ. ಶ್ರೇಯಾಂಶ್ ಆರಾಮಾಗಿದ್ದಾನೆ, ಅವನಿಗೆ ಏನೂ ಇಲ್ಲ. ಅವ್ನು ಬ್ಯುಸಿ ಅಂತಿದ್ದಾನೆ. ಬಾ ನಿಂಗೆ ತೋರಿಸ್ಬೇಕು ಅಂದರೆ. ಸನಿ ಹಾಯ್ ಮಾಡಿ, ಹಾಯ್ ಮಾಡಿ. ಅವನು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಹಾಯ್ ಮಾಡಿ ಅಂದರೆ. ಓಕೆ, ಇವಾಗ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾ ನಮಗೆ ಹಚ್ಚು ಅದ ಬೇಬಿ. ಏಯ್ ಅಡ್ಕೊಂಡು ಬನ್ನಿ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಅಮ್ಮ ದೇವ್ರಿಗೆ ದೀಪ ಹಚ್ಚಿದ್ರು. ಹಾಗೆ ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಗೆ ಬಂದು ನೋಡಿದ್ರೆ ಇಲ್ಲಿ ಶ್ರೇಯಾಂಶ್ ಅವನ ಹತ್ರ ಇರೋ ಆಟ ಸಾಮಾನು ಯಾವುದ್ಯಾವ್ದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾನಂತೆ. ಅದಕ್ಕೆ ಸ್ಟಾರ್ಟ್ ಹೇಳ್ಬೇಕಂತೆ. ಸ್ಟಾರ್ಟ್ ಪರೇಟ್. ರೆಡಿ 1 2 3 ಸ್ಟಾರ್ಟ್. ಹಾಂ, ಇದು ತೋಕು, ಹಾಂ, ಇದು ತೋಕು, ಹಾಂ, ಇದು ಪೆನ್ನು, ಇದು ಎಲ್ದಾನಿಲೆ, ಹಾಂ. ನೆಕ್ಸ್ಟ್ വേറെ കാണിക്കേ. വേറെ എന്തുണ്ട്? വേറെ കാണിക്കുമാ. കാറ്, കോഴി, പിന്നെ ഇതെന്ത്? മെണ്ടർ. ഇത് ജൂലൈ, ആഗസ്റ്റ്, സെപ്റ്റംബർ, ഒക്ടോബർ, നവംബർ, ഡിസംബർ. ये ट्विंकल ट्विंकल बरी. Twinkle, twinkle, little star, how I wonder what you are. Appa, Oda, Ashto, I live in the sky. ये वेरी गुड. क्लैप आके. ಓಕೆ, ಇವಾಗ ಅಮ್ಮ ಮೀನು ಸಾರು ರೆಡಿ ಮಾಡಿಟ್ಟಿದ್ದಾರೆ. ವಾಸನೆ ಅಂತೂ ಗಮ್ ಅಂತಿದೆ. ನನಗೆ ಇವಾಗಲೇ ಹೊಟ್ಟೆ ಹಸಿತಾ ಇದೆ. ಮತ್ತು ಮೀನು ಫ್ರೈಗೆ ಮಸಾಲೆ ಹಚ್ಚಿಟ್ಟಿದ್ದಾರೆ ಅಮ್ಮ. ಇವಾಗ ಮೀನು ಫ್ರೈ ಮಾಡಿದ್ರೆ ರಾತ್ರಿ ಊಟಕ್ಕೆ ಎಲ್ಲ ರೆಡಿ ಆದಂಗೆ. ನಾನು ತಿಂದು ಚೆನ್ನಾಗಿ ಮಲ್ಕೊಬೇಕು. ಯಾಕಂದರೆ ನಾನು ನಿನ್ನೆ ಮಲಗಬೇಕಾದ್ರೆ 4 ಗಂಟೆ ಇವ್ನಿಗೆ ಹುಷಾರಿಲ್ದಲೇ ಫುಲ್ ಮಾತಾಡ್ತಾನೆ ಇದ್ದಾನೆ. ಅವ್ನು ಯಾವತ್ತೂ ಹಂಗೆ ಮಾತಾಡ್ತಾನೆ ಅಲ್ಲ, ಯಾವಾಗಲೂ ಅಳ್ತಾ ಇದ್ದ. ಜ್ವರ ಬಂದರೆ ತುಂಬ ಜೋರು ಅಳೋದು. ಈ ಸತಿ ಏನೋ ತುಂಬ ಮಾತಾಡ್ತಿದ್ದಾನೆ, ನಗಾಡ್ತಿದ್ದಾನೆ. ಆ ಕ್ಲಿಪ್ಪಿಂಗ್ಸ್ ನಾನು ನೆನ್ನೆದು ವಿಡಿಯೋಲ್ಲೇ ಹಾಕಿದ್ದೀನಿ. ಆ ಥರ ಮತ್ತು ಅವ್ನಿಗೊಬ್ಬನಿಗೆ ಬಿಟ್ಟರೆ ಸರಿಯಾಗಲ್ಲ ಅಂತ ನಾನು ಅವನ ಜೊತೆ ಕೂತ್ಕೊಂಡು ಮಾತಾಡ್ತಾನೆ ಇದ್ದೆ. ಅದಾಗಾಗಿ 4 ಗಂಟೆಗೆ ಅವ್ನು ಹೆಂಗೋ ಮಾಡಿ ಮಲಗಿಸ್ದೆ. ಆಮೇಲೆ ನಾನು ಮಲ್ಕೊಂಡೆ. ಅಷ್ಟೊತ್ತಿಗೆ ಅಷ್ಟು ಬೇಗನೆ ಬೆಳಕಾಗ್ಬಿಡ್ತು.
ಬೆಳಗ್ಗೆ ಕ್ಲಾಸಿಂದ ಮನೆಗೆ ಬರೋ ತನಕ ಹಾಕ್ಳಿಸ್ಕೊಂಡೇ ಬಂದಿದ್ದೀನಿ. ನಮ್ಮಮ್ಮ ಹೇಳ್ತಾಯಿದ್ರು, ನೀನೊಂದು ಬೆಡ್ಶೀಟು ಪಿಲ್ಲೋನ ತಗೊಂಡೋಗ್ಬಿಡು, ಅಲ್ಲೇ ಹಾಸ್ಕೊಂಡು ಮಲ್ಕೊಂಡ್ಬಿಡು ಅಂತ. ಹಂಗೆ ಹಾಕ್ಳಿಸ್ಕೊಂಡು ಬಂದಿದ್ದೀನಿ. ಈಗ ಬನ್ನಿ ಮೀನು ಫ್ರೈ ಮಾಡಿಬಿಡೋಣ. ದಿವ್ಯಾ ಓ ഇവിടെ കുത്താണ് എന്ത് ലൈറ്റർ? കൊതുണ്ട്. അതിൻ്റെ പേരെന്ത്? ഗുഡ് നൈറ്റ്. എന്ത്? ഗുഡ് നൈറ്റ്. ഗുഡ് ഗുഡ് നൈറ്റ്. 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 ഗുഡ് നൈറ്റ്. അത് രാത്രി ഇടാമാ? ഇപ്പോൾ ഇപ്പോൾ ഇടാനാ? എന്തിനത് ഇടുന്നത്? കൊതുണ്ട്. കൊതു അടച്ചോളി, കയ്യിൽ അടക്കി. കൊതു കടിക്കുമ്പോൾ കയ്യിൽ അടച്ചോളി. ഗുഡ് നൈറ്റ് എന്തിന്? പനി വരുമോ കൊതു കടിച്ചാലേ? ഓക്കെ, അപ്പോൾ ഇടട്ടെ. ഡൺ. ನಾನು ಹಠ ಮಾಡಿ ಗುಡ್ ನೈಟ್ ಕಾಯಿಲ್ನ ಹಚ್ಚಿಟ್ಟ. ಮತ್ತು ಅವನಿಗೆ ಬ್ಲ್ಯಾಕ್ ಕಲರ್ ಸ್ಕೆಚ್ ಎಲ್ಲಿ ಸಿಕ್ತು ಅಂತ ಗೊತ್ತಿಲ್ಲ, ಅವನ ಮೇಲೆಲ್ಲ ಗೀಚ್ಕೊಂಡ. ಹಾಗೆ ಅಮ್ಮನ ಕೈಗೂ ಗೀಚಿದ್ದಾನೆ. ಅಮ್ಮ ಸೀರಿಯಲ್ ನೋಡ್ತಾ ಏನಾಗ್ತಿದೆ ಒಂದು ಗೊತ್ತಿಲ್ಲ. ಲಾಸ್ಟಿಗೆ ನೋಡ್ಕೊಂಡು ಅವನಿಗೆ ಬೈತಾ ಇದ್ದಾರೆ. ಇಲ್ಲಿ ಅಮ್ಮ ಇವತ್ತು ವಾಕಿಂಗ್ ಹೋಗಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಹಾಗೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇವತ್ತಿನ ಕಿವಿ ಮಾತು: ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ, ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಲಿ. ನಮ್ಮ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.